ನಿಮ್ಮೆಲ್ಲರಿಗೂ ಕೂಡ ನಮ್ಮ ಪ್ರಭು ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳನ್ನ ತಿಳಿಸ್ತಾ ಇದ್ದೇನೆ. ವಿಡಿಯೋದಲ್ಲಿ ನಾನು ಇದು ನನ್ನ ಜರ್ನಿ ಅನ್ನುವಂಥದ್ದನ್ನ ನಾನು ಮಾತಾಡಿದ್ದೆ. ಆದ್ರೆ ಈ ವಿಡಿಯೋದಲ್ಲಿ ದೇವರು ಯಾವ ರೀತಿ ಆತನನ್ನ ನಂಬಿ ಆತನ ವಾಕ್ಯವನ್ನ ನಂಬಿದಿ ಎಷ್ಟು ದೇವರು ಉನ್ನತವಾಗಿಡ್ತಾನೋ ಅನ್ನುವಂಥದ್ರ ಬಗ್ಗೆ ಸ್ವಲ್ಪ ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೊದಲನೇದಾಗಿ ವಾಕ್ಯವನ್ನು ಕಲಿಸಿಕೊಟ್ಟಿರುವಂತ ನಿಮ್ಮ ದೈವ ಸೇವಕರನ್ನ ಯಾವತ್ತೂ ಕೂಡ ಮರಿಬೇಡಿ. ಇಬ್ರಿಯರ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನದಲ್ಲಿ ಹೇಳ್ತದೆ, ದೇವ ಜನರಿಗೆ ಮಾಡಿದ ಉಪಕಾರವನ್ನು ನಾನು ಮರೆಯೋದಿಲ್ಲ ಅನ್ನುವಂಥದ್ದು ದೇವರು ಹೇಳ್ತಾ ಇದ್ದಾನೆ. ಯಾಕಂದ್ರೆ ಈ ಲೋಕದಲ್ಲಿ ವಿದ್ಯಾಭ್ಯಾಸವನ್ನ ಕಲಿಸುವಂತ ಮಾಸ್ಟರ್ಗಳಿಗೆ ಬಹಳಷ್ಟು ಗೌರವ ಕೊಡ್ತಾರೆ. ಅಂಥದ್ರಲ್ಲಿ ದೇವರ ವಾಕ್ಯವನ್ನು ಕಲಿಸಿ ಸರ್ವೇಶ್ವರನಾದ ದೇವರನ್ನ ನಮಗೆ ಪರಿಚಯ ಮಾಡಿ ರಕ್ತವನ್ನು ಸುರಿಸಿದಂತ ರಕ್ಷಕನ ಬಗ್ಗೆ ಹೇಳಿ ನಾವು ರಕ್ಷಣೆ ಮಾರ್ಗದಲ್ಲಿ ನಿಂತುಕೊಳ್ಬೇಕು ಎಂಬುದಾಗಿ ಅವರು ಬಹಳಷ್ಟು ಕಷ್ಟಪಟ್ಟು ನಮಗೆ ವಾಕ್ಯವನ್ನ ತಿಳಿಸ್ತಾರೆ. ಅವರಿಗೆ ನೀವು ಉಪಕಾರವನ್ನ ಮಾಡಲೇಬೇಕು ಎಂಬುದಾಗಿ ಈ ವಿಡಿಯೋದ ಮುಖಾಂತರ ತಿಳಿಸ್ತಾ ಇದ್ದೇನೆ. ಎಲ್ಲೋ ದೂರ ಇದ್ದವರಿಗೆ ಮಾಡುವುದಕ್ಕಿಂತ ನಿಮ್ಮ ಮಧ್ಯದಲ್ಲಿ ಇರುವಂತ ದೈವ ಸೇವಕರಿಗೋಸ್ಕರ ನೀವು ಮಾಡಬೇಕು. ಸ್ವಲ್ಪ ದಿನಗಳ ಹಿಂದೆ ನಮಗೆ ಗೊತ್ತಾದ ಪ್ರಕಾರ ಎಲ್ಲಾ ದೈವ ಸೇವಕರನ್ನ ಕರೆಸಿ ಎಲ್ಲರೊಟ್ಟಿಗೆ ಸಂತೋಷದಿಂದ ಊಟವನ್ನ ಮಾಡಿದ್ವಿ. ಒಂದ್ಸರಿ ಈ ವಿಡಿಯೋವನ್ನ ನೋಡಿ. ಸಭೆಯವರೆಲ್ಲರಿಗೂ ಕೂಡ ಹೇಳಿದಾಗ ದೈವ ಸೇವಕರೆಲ್ಲರಿಗೂ ಜೊತೆ ಒಂದು ಸರಿ ನಾವು ಊಟ ಮಾಡೋಣ ಅನ್ನುವಂಥದ್ದನ್ನ ಹೇಳಿದಾಗ ನಿಜವಾಗ್ಲೂ ಬಹಳಷ್ಟು ಮಂದಿ ನಮಗೆ ಸಹಾಯವನ್ನ ಮಾಡಿದ್ರು. ಅದು ನಮ್ಮ ಸಭೆಯಲ್ಲಿರುವಂಥವರು ಎಲ್ಲಾ ಯೌವನಸ್ಥರು ಕೂಡ, ಸ್ತ್ರೀಯರು ಮೊದಲುಗೊಂಡು ಯೌವನಸ್ಥರು ಕೂಡ. ಇದರಲ್ಲಿ ವಸಂತ್ ಮತ್ತು ರವಿ ಹಾಗೂ ಅನ್ಮೇಶ್ ಮತ್ತು ಆದೇಶ್ ಹಾಗೂ ಮತ್ತೆ ಸಣ್ಣ ವಸಂತ್, ಸಣ್ಣ ರವಿ ಮತ್ತು ನನ್ನ ಸಹೋದರನಾದ ಶ್ಯಾಮೇದ್, ಇವರೆಲ್ಲರೂ ಕೂಡ ಮಾಡೋಣ ಅನ್ನುವಂತ ಒಂದೇ ಮಾತಿಗೆ ಎಲ್ಲರೂ ಕೂಡ ತಾವು ಇಷ್ಟದಿಂದ ಹೌದು ನಮಗೆ ವಾಕ್ಯವನ್ನು ಕಲಿಸಿಕೊಟ್ಟಿದ್ದಾರೆ ಅನ್ಕೊಂಡು ಎಷ್ಟೋ ಕಷ್ಟದಿಂದ ಹಿಂದೆ ನೋಡದೆ ಮುಂದೆ ನೋಡದೆ ದೈವ ಸೇವಕರಿಗೆ ನಾವು ಊಟ ಮಾಡಿಸಬೇಕು ಅನ್ನುವಂತ ಒಂದೇ ಆಲೋಚನೆ, ಅವರೊಟ್ಟಿಗೆ ನಾವು ಕೂಡ ಊಟ ಮಾಡಬೇಕು, ಸಂತೋಷವನ್ನ ವ್ಯಕ್ತಪಡಿಸಿಕೊಳ್ಬೇಕು, ವಾಕ್ಯವನ್ನು ಕಲಿಸಿಕೊಟ್ಟಿದ್ದಾರೆ ಅವರನ್ನು ಗೌರವಿಸಬೇಕು ಅನ್ಕೊಂಡು ಆಲೋಚನೆ ಮಾಡಿದಾಗ ಎಲ್ಲರೂ ಕೂಡ ಸಹಕಾರಿಯಾಗಿ ಈ ಕಾರ್ಯಕ್ರಮವನ್ನ ಮಾಡಿದ್ವಿ. ನಿಜವಾಗ್ಲೂ ಪ್ರಿಯರೇ, ನಿಮ್ಮ ಸಭೆಯಲ್ಲಿರುವಂತ ದೈವ ಸೇವಕರನ್ನ ಗುರುತಿಸಿ ನೀವೆಲ್ಲರೂ ಕೂಡ ಅವರಿಗೆ ಉಪಚಾರವನ್ನ ಮಾಡಿರಿ ಎಂಬುದಾಗಿ ತಿಳಿಸ್ತಾ ಇದ್ದೇನೆ. ಓಕೆ, ಅಮರಾವತಿಯಲ್ಲಿ ನಾನು ವಾಕ್ಯವನ್ನ ಹೇಳುವಂತ ಸಂದರ್ಭದಲ್ಲಿ ಕೇವಲ 5 ನಿಮಿಷದಲ್ಲಿ ನಾನು ಭಯಪಡುತ್ತಾ ಹೇಳ್ತಾ ಇದ್ದೆ ಎಂಬುದಾಗಿ ಮೊದಲನೇ ವಿಡಿಯೋದಲ್ಲಿ ಹೇಳಿದೆ. ಆಗ ಅಲ್ಲಿದ್ದವರೆಲ್ಲರೂ ಕೂಡ ನಕ್ಕರು ಎಂಬುದಾಗಿ ಕೂಡ ಹೇಳಿದೆ. ಆದ್ರೆ ವಾಕ್ಯವೇ ನನಗೆ ಆಧಾರವು, ದೇವರೇ ನನಗೆ ಕೋಟೆಯು ಬಂಡೆಯು ಎಂಬುದಾಗಿ ನಾನು ದೃಢವಾಗಿ ನಂಬಿ ಸ್ವಲ್ಪ ದಿನ ಆದ್ಮೇಲೆ ರವಿ ನಾನು ಮತ್ತೆ ಆ ಊರಿಗೆ ವಾಕ್ಯವನ್ನು ಹೇಳುವುದಕ್ಕೆ ನಮ್ಮನ್ನು ಕಳಿಸಿದ್ರು. ಆಗ ಅದೇ ಸ್ಥಳದಲ್ಲಿ, ಅದೇ ಅಮರಾವತಿ ಗ್ರಾಮದಲ್ಲಿ, ಅದೇ ಸ್ಥಳದಲ್ಲಿ ಮತ್ತೊಂದು ಸಾರಿ ವಾಕ್ಯವನ್ನು ಅಂದ್ರೆ ಸ್ವಲ್ಪ ದಿನ ಆದ್ಮೇಲೆ ವಾಕ್ಯವನ್ನು ಹೇಳಿದಾಗ ಎಷ್ಟು ಮಂದಿ, ನಾವು ಮೊಟ್ಟ ಮೊದಲದಾಗಿ ಹೇಳಿದಾಗ ಎಷ್ಟು ಮಂದಿ ಜನಗಳು ನಕ್ರು, ವಾಕ್ಯವನ್ನ ಅರ್ಧ ತಾಸು ಮೇಲ್ಪಟ್ಟು ಹೇಳಿದಾಗ ಅಲ್ಲಿದ್ದವರೆಲ್ಲರೂ ಕೂಡ ಆಶ್ಚರ್ಯಪಟ್ಟು ಕ್ಲಾಪ್ಸ್ ಅನ್ನ ತಟ್ಟಿದ್ರು. ಇದು ನನ್ನ ದೊಡ್ಡತನ ಅಂತ ಹೇಳ್ತಾ ಇಲ್ಲ, ವಾಕ್ಯಕ್ಕಿರುವ ಶಕ್ತಿ ಎಂಥದ್ದು ಎಂಬುದಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಬಹಳಷ್ಟು ಮಂದಿ ದೇವರ ವಾಕ್ಯವನ್ನು ಹೇಳುವುದಕ್ಕಾಗಿ ಹಿಂಜರಿತಾ ಇದ್ದಾರೆ. ಬಹಳಷ್ಟು ಮಂದಿ ಪ್ರಾರ್ಥನೆ ಕೊಟ್ಟಾಗ ಮಾಡುವುದಕ್ಕೆ ಬರದೆ ಹಿಂದಕ್ಕೆ ಹೋಗ್ತಾರೆ. ಏನ್ರಿ, ದೇವರ ಬಗ್ಗೆ ಹೇಳ್ಬೇಕಂತಂದ್ರೆ ಬಹಳಷ್ಟು ಆಲೋಚನೆ ಮಾಡಿ ಇಂಥ ಒಳ್ಳೆ ಭಾಗ್ಯ ಸಿಕ್ಕಿದೆ ಅಲ್ಲ ಅಂದುಕೊಂಡು ಅರ್ಥಗರ್ಭಿತವಾದ ಮಾತುಗಳಿಂದ ಹೇಳೋದಕ್ಕೆ ಒಂದು ಹೆಜ್ಜೆ ಮುಂದೆ ನೀಡಿ. ಯಾರು ಭಯ ಪಡಬೇಡಿ.
ಯಾಕಂದ್ರೆ ಅವತ್ತ ನಾನು ಹೇಳ್ತಾ ಸ್ವಲ್ಪ ದಿನ ಆದ್ಮೇಲೆ ನಮ್ಮ ಆತ್ಮೀಯ ತಂದೆ ಶ್ರೀ ಜಯಶಾಲಿ ಪಿ ಡಿ ಸುಂದರರಾವ್ ಅವರ ಬರ್ತ್ಡೇ ಅಂಗವಾಗಿ ATCC ಅವರು ನೀನು ಸ್ವಲ್ಪ ಹೊತ್ತು ಒಂದು 10 ನಿಮಿಷ ದೇವರ ವಾಕ್ಯವನ್ನ ಹೇಳಬೇಕು ಎಂಬುದಾಗಿ ಅವಕಾಶವನ್ನ ಕೊಟ್ಟಾಗ ಮಾನ್ವಿ ಬಸವ ಸರ್ಕಲ್ ಮಧ್ಯದಲ್ಲಿ ಎಲ್ಲಾ ದೈವ ಸೇವಕರಿದ್ದಾರೆ, ಅವರ ಮಧ್ಯದಲ್ಲಿ ವಾಕ್ಯವನ್ನು ಹೇಳುವುದಕ್ಕೆ ದೇವರು ಅವಕಾಶ ಮಾಡಿಕೊಟ್ಟ. ಕೀರ್ತನೆ ಬರೆದ ಗ್ರಂಥ 9ನೇ ಅಧ್ಯಾಯ 10ನೇ ವಚನದಲ್ಲಿ ಹೇಳ್ತಾ ಇದ್ದಾರೆ ಏನಂತಂದ್ರೆ, ಮನುಷ್ಯನ ಆಯುಷ್ಕಾಲವು 70, ಫಲ ಹೆಚ್ಚಿದರೆ 70. ಈ ಆಯುಷ್ಕಾಲಗಳಲ್ಲಿ ಸಂಕಟವು, ದುಃಖವು, ಬಾಧವು ಇದೆ ಅಂತ ದೇವರು ಹೇಳ್ತಾ ಇದ್ದಾರೆ. ಈ ಆಯುಷ್ಕಾಲದಲ್ಲಿ ದೇವರು ಕೊಟ್ಟಿರುವಂತಹ ಆಯುಷ್ಕಾಲವನ್ನು ಮನುಷ್ಯನು ತನ್ನಗೋಸ್ಕರ, ತನ್ನ ಕುಟುಂಬಕ್ಕೋಸ್ಕರ ಉಪಯೋಗಿಸ್ಕೊಳ್ತಾ ಇದ್ದಾನೆ ವಿನಃ ಜೀವನ ಕೊಟ್ಟಂತ ದೇವರಿಗೋಸ್ಕರ ಏನ್ ಮಾಡ್ತಾ ಇದ್ದಾನೆ, ಆತನು ಯಾವ ರೂಪದಲ್ಲಿದ್ದಾನೆ, ಆತನು ಹೇಗಿದ್ದಾನೆ ಎಂಬುದಾಗಿ ತಿಳ್ಕೊಳ್ಳದೆ ಮನುಷ್ಯನು ಮರಣಿಸ್ತಾ ಇದ್ದಾನೆ. ಅದಕ್ಕೋಸ್ಕರ ಇಂಥ ಸಂಗತಿಯನ್ನ ತಿಳಿಸುವುದಕ್ಕೆ ಒಂದು ವೇಳೆ ಅಮರಾವತಿಯಲ್ಲಿ ಮೊದಲ ಸಾರಿ ನಾನು ಆಗಲ್ಲ ಅಂತ ಹಿಂದಕ್ಕೆ ಹೆಜ್ಜೆ ಹಾಕಿದ್ರೆ ಶಾಂತಣ್ಣನವರು ನನಗೆ ಪ್ರೋತ್ಸಾಹ ನೀಡದೆ ಅವತ್ತೇನಾದ್ರೂ ಬಿಟ್ಟಿದ್ರೆ ವಾಕ್ಯವನ್ನು ಹೇಳೋದಕ್ಕೂ ಕೂಡ ನಾವು ಬರ್ತೋ ಇರ್ಲಿಲ್ಲೋ ಗೊತ್ತಿರ್ಲಿಲ್ಲ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬೈಬಲ್ ನಲ್ಲಿ ಒಂದು ಮಾತಿದೆ, ಆ ಮಾತನ್ನ ನಾವು ನೋಡ್ಕೊಳ್ಳೋಣ. ದೇವರು ಅದ್ಭುತವಾಗಿ ಮಾತಾಡಿದ್ದಾನೆ, ಆಶ್ಚರ್ಯಕರವಾಗಿ ಮಾತಾಡಿದ್ದಾನೆ. ಬಲಹೀನರನ್ನು ಬಲಪಡಿಸುವಂತ ಮಾತುಗಳನ್ನ ಬೈಬಲ್ ಗ್ರಂಥದಲ್ಲಿ ಬರೆಸಿಟ್ಟಿದ್ದಾನೆ. ಒಂದ್ಸರಿ ನಾವು ಆ ಮಾತುಗಳನ್ನ ನೋಡಿಕೊಳ್ಳೋಣ ಪ್ರಿಯರೇ. ಪೌಲನು ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನ, ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ. ಅಂಜುವಂತ ಆತ್ಮವನ್ನು ಕೊಟ್ಟಿಲ್ಲ ದೇವರು. ಬಲ ಉಳ್ಳುವಂಥದ್ದು, ಪ್ರೀತಿ ತೋರಿಸುವಂಥದ್ದು, ಶಿಕ್ಷಣಗಳಿಂದ ಕೂಡಿರುವಂಥದ್ದು, ದೀಕ್ಷಾಸ್ಥಾನವನ್ನು ತೆಗೆದುಕೊಂಡ ಪ್ರತಿಯೊಬ್ಬರಿಗೂ ಪರಿಶುದ್ಧಾತ್ಮವನ್ನಂತನು ಬಲ ಉಳ್ಳುವ ಆತನು. ದೇವರಿಂದ ಬಂದಿರುವಂತ ಆತ್ಮ ಬಲ ಉಳ್ಳಂತ ಆತ್ಮವು. ನಿಜವಾಗ್ಲೂ ಇಂಥ ಆತ್ಮವನ್ನ ಧರಿಸಿಕೊಂಡಿದ್ದೀವಿ ಅಂತಂದ್ರೆ ಯಾರಿಗೂ ಕೂಡ ಯಾವತ್ತೂ ಕೂಡ ಭಯ ಪಡಬೇಕಾದಂತ ಅವಶ್ಯಕತೆನೇ ಇಲ್ಲ. ನಿಜವಾಗ್ಲೂ ಪ್ರಿಯರೇ, ಭಯ ಪಡಬೇಕಾಗಿರುವಂತ ಅವಶ್ಯಕತೆನೇ ಇಲ್ಲ. ಅದಕ್ಕೆ ಈ ಭೂಮಿ ಮೇಲೆ ಇರುವಂತ ಕ್ರೈಸ್ತರು ಬಹಳಷ್ಟು ಮಂದಿನ ಮಾದರಿಯಾಗಿ ಮಾಡಿಕೊಳ್ತಾರೆ. ಅಂದ್ರೆ ನಮ್ಗೆ ಇವರೇ ಇನ್ಸ್ಪಿರೇಷನ್, ಈ ಅಣ್ಣನೇ ನಮ್ಗೆ ಇನ್ಸ್ಪಿರೇಷನ್, ಈ ವಾಕ್ಯ ಹೇಳುವಂತವರೇ ನನಗೆ ಇನ್ಸ್ಪಿರೇಷನ್, ಈ ದೈವ ಸೇವಕರೇ ನನಗೆ ಇನ್ಸ್ಪಿರೇಷನ್ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ದೇವರು ಒಂದು ಮಾತನ್ನ ಬೈಬಲ್ ನಲ್ಲಿ ಬರೆಸಿದ್ದಾನೆ. ನಿಜವಾಗ್ಲೂ ಆ ಮಾತು ಹೆಂಗಿದೆ ಅಂತಂದ್ರೆ, ಮಗ ನೀನು ಇವರನ್ನ ಮಾದರಿಯಾಗಿ ಇಟ್ಟುಕೋ ಅಂತ ದೇವರು ಬರೆಸಿದ್ದಾನ್ರಿ. ಏನ್ರಿ, ನಿಮ್ ಕಣ್ಣು ಮುಂದೆ ಇರುವಂತ ಈಗಿನ ಪ್ರೆಸೆಂಟ್ ಕಣ್ಣು ಮುಂದೆ ಇರುವಂತವ್ರನ್ನ ಮಾದರಿಯಾಗಿ ಮಾಡಿಕೊಂಡು ಇಟ್ಕೊಂಡ್ರೆ ಒಂದು ವೇಳೆ ಅವರು ತಪ್ಪಬಹುದು, ಸರಿಯಾಗಿ ನಡಿಬಹುದು, ಅವರ ಮೇಲೆ ನಿಂದನೆ ಕೂಡ ಹೊರಿಸಬಹುದು. ಆದ್ರೆ ದೇವರೇ ಮಾದರಿ ಮಾಡಿ ಇಟ್ಟುಕೋ ಅಂತ ಹೇಳಿದ್ದಾನಂತಂದ್ರೆ ಅವ್ರು ಎಂತವರಿದಾರೋ ಒಂದ್ಸರಿ ನಾವು ಆಲೋಚನೆ ಮಾಡಿ, ಹೆಂಗಿದಾರೋ ಒಂದ್ಸರಿ ನಾವು ಆಲೋಚನೆ ಮಾಡಿಕೊಳ್ಳೋಣ ಪ್ರಿಯರೇ. ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯ 10ನೇ ವಚನ, ಪ್ರತಿಯೊಬ್ಬರು ಕೂಡ ಮಾದರಿಯಾಗಿ ಮಾಡಿಕೊಳ್ಳಬೇಕು. ಏನು? ಬಾಧೆಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವ ವಿಷಯದಲ್ಲಿ ಕರ್ತನ ಹೆಸರಿನಿಂದ ಮಾತಾಡುವ ಪ್ರವಾದಿಗಳನ್ನ ಮಾದರಿ ಮಾಡಿಕೊಳ್ಳಿರಿ. ಅಂದ್ರೆ ಏನಂತ? ಪ್ರವಾದಿಗಳನ್ನ ಮಾದರಿ ಮಾಡಿಕೊಳ್ಳಿರಿ. ದೇವರ ಬಗ್ಗೆ, ಕರ್ತನ ಬಗ್ಗೆ ನುಡಿಯುವಂತವರನ್ನ, ಅಪೋಸ್ತಲರನ್ನ ಮಾದರಿ ಮಾಡಿಕೊಳ್ಳಿ. ಅದಕ್ಕಿಂತ ಪೂರ್ವದಲ್ಲಿ ಎಷ್ಟೋ ಮಂದಿ ಸೇವಕರು, ಎಷ್ಟೋ ಮಂದಿ ಪ್ರವಾದಿಗಳಿದ್ದಾರೆ, ಅವರನ್ನ ಮಾದರಿ ಮಾಡಿಕೊಳ್ಳಿ ಅಂತ ದೇವರೇ ಹೇಳ್ತಾ ಇದ್ದಾನೆ. ಇವತ್ತು ನನ್ಗೆ ಯಾರಾದ್ರೂ ಕೇಳಿದ್ರೆ, ನಿನ್ಗೆ ಯಾರು ಮಾದರಿ ಅಂತ ಕೇಳಿದ್ರೆ, ನನಗೆ ಅಪೋಸ್ತಲರು, ಪ್ರವಾದಿಗಳು, ಇವರು ನನಗೆ ಮಾದರಿ. ಯಾಕಂದ್ರೆ ಇವರು ನಡೆದಿರುವಂತದ್ದು ದೇವರು ಪರಿಶುದ್ಧವಾದ ಗ್ರಂಥದಲ್ಲಿ ಬರೆಸಿದ್ದಾನೆ. ಇದೇ ರೀತಿ ನಡೆದ್ರೆ ಪರಲೋಕ ಸೇರ್ತಿದೆ ಎಂಬುದಾಗಿ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ತಿಳಿಸೋದು ಒಂದೇ, ದೇವರ ವಾಕ್ಯವು ಬಲು ಶಕ್ತಿ ಉಳ್ಳಂತದ್ದು. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಈ ಮಾತುಗಳನ್ನ ತಿಳ್ಕೊಂಡಿದ್ದೀರಿ ಎಂಬುದಾಗಿ ನಾನು ನಂಬ್ತಾ ಇದ್ದೇನೆ. ಎಲ್ಲರೂ ಕೂಡ ದೇವರ ವಾಕ್ಯಕ್ಕೆ ಒಳಪಟ್ಟು ಬದುಕಿದ್ರೆ ಆತನು ಉನ್ನತ ಸ್ಥಾನದಲ್ಲಿ ಇರ್ತಾನೆ. ಇವತ್ತು ಎಷ್ಟೋ ಮಂದಿ ದೈವ ಸೇವಕರು ಉನ್ನತ ಸ್ಥಾನದಲ್ಲಿ ಇದ್ದಾರಂತಂದ್ರೆ ಅವ್ರು ಎಷ್ಟು ಕಷ್ಟಪಟ್ಟಿರ್ಬೋದು, ಎಷ್ಟು ಅವರು
ಶ್ರಮೆಯನ್ನ ಅನುಭವಿಸ್ತಿರ್ಬೋದು, ಬಾಧೆಯನ್ನ ಅನುಭವಿಸ್ತಿರ್ಬೋದು. ಒಂದು ಸಾರಿ ನಾವು ಆಲೋಚನೆ ಮಾಡಿದ್ರೆ ನಿಜವಾಗ್ಲೂ ಪ್ರಿಯರೇ, ಅವರು ಆ ಸ್ಥಾನದಲ್ಲಿ ಹೋಗುವುದಕ್ಕೆ ಎಷ್ಟೋ ಕಷ್ಟಪಟ್ಟಿದ್ದಾರೆ. ಇವತ್ತು ನಮ್ಮವರು ಕೂಡ ಎಷ್ಟೋ ಕಷ್ಟನೇ ಪಡ್ತಾ ಇದ್ದಾರೆ. ಆ ಕಷ್ಟದಿಂದ ಪ್ರತಿಫಲ ದೇವರು ಕೊಟ್ಟೇ ಕೊಡ್ತಾನೆ ಎಂಬುವಂತ ಮಾತುಗಳನ್ನ ನಿಮ್ಮೆಲ್ಲರಿಗೆ ತಿಳಿಯಪಡಿಸುತ್ತಾ, ಮನುಷ್ಯರು ಗುರುತಿಸ್ತಾರೆ ಅನ್ನುವಂಥದ್ದು ಆಲೋಚನೆಯನ್ನ ಬಿಟ್ಬಿಡಿ. ಕರ್ತನು ನನ್ನನ್ನು ಗುರುತಿಸ್ತಾನೆ, ಕರ್ತನು ನನ್ನನ್ನು ಪ್ರೀತಿಸಿದ್ದಾನೆ, ಕರ್ತನು ನನ್ನನ್ನು ನಿಲ್ಲಿಸಿದ್ದಾನೆ ಎಂಬುವಂತ ಆಲೋಚನೆಯನ್ನ ನೀವು ಇಟ್ಟುಕೊಂಡು ಮುಂದೆಜ್ಜೆ ಹಾಕಿದ್ರೆ ಖಚಿತವಾಗ್ಲೂ ಆ ದೇವರು ನಮ್ಮನ್ನು ಒಂದು ಸ್ಥಾನದಲ್ಲಿ ಇಡ್ತಾನೆ ಅನ್ನುವಂತ ನಂಬಿಕೆಯ ಮಾತನ್ನ ನಿಮಗೆ ಹೇಳುತ್ತಾ, ಈ ಮಾತುಗಳನ್ನ ನಮ್ಮ ಆತ್ಮೀಯ ಲಾಭಕ್ಕಾಗಿ ಎಂಬುದಾಗಿ ತಿಳಿಸುತ್ತಾ, ಈ ಮಾತುಗಳಿಂದ ದೇವರು ಮಹಿಮೆ ಹೊಂದಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ನಿಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನ ತಿಳಿಸ್ತಾ ಇದ್ದೇನೆ.